ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ ಮತ್ತೊಂದೆಲ್ಲ ಮುದ್ದು ವಿದ್ಯಾರ್ಥಿಗಳನ್ನು ಇವತ್ತಿನ ಸಂಖ್ಯಾಶಾಸ್ತ್ರ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡುತ್ತಾ ಇಲ್ಲಿ ಹರಡುವಿಕೆ ಅಥವಾ ಚದುರುವಿಕೆ ಅಂತೇಳಿ ಒಂದು ಟಾಪಿಕ್ ಬರ್ತದೆ. ಅದಕ್ಕೆ ನಾವು ಇಂಗ್ಲೀಷ್ ಒಳಗೆ ಡಿಸ್ಪೆರೇಷನ್ ಅಂತೇಳಿ ಕರಿತೀವಿ. ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ. ಅದರ ಅರ್ಥ, ಉದ್ದೇಶಗಳು ಮತ್ತು ಗುಣಲಕ್ಷಣಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಸಂಖ್ಯಾಶಾಸ್ತ್ರದಲ್ಲಿ ಈ ಹರಡುವಿಕೆ ಇದೆಯಲ್ಲ, ಹರಡುವಿಕೆ ಅಥವಾ ಚದುರುವಿಕೆ ಅಂತ ಕರಿತೀವಿ. ಹಂಗಂತಂದ್ರೆ ದತ್ತಾಂಶದ ಮೌಲ್ಯಗಳು ಸರಾಸರಿ ಅಂದ್ರೆ ಮೀನಾಗ್ಬೋದು ಮತ್ತು ಮೀಡಿಯನ್ ಆಗ್ಬೋದು. ಅವುಗಳ ಸುತ್ತಲೂ ಎಷ್ಟು ಮಟ್ಟಿಗೆ ಹರಡಿಕೊಂಡಿವೆ ಎಂಬುದನ್ನು ಸೂಚಿಸುವಂಥ ಒಂದು ಅಳತೆ ಇದೆಯಲ್ಲ, ಆ ಅಳತೆಗೆ ಹರಡುವಿಕೆ ಅಥವಾ ಚದುರುವಿಕೆ ಅಂತೇಳಿ ಕರೆಯುತ್ತೇವೆ. ಇಲ್ಲಿ ಒಂದು ಗುಂಪಿನ ದತ್ತಾಂಶಗಳನ್ನು ಒಂದೇ ಮೌಲ್ಯಕ್ಕೆ ಹತ್ತಿರವಾಗಿದೆಯೇ ಅಥವಾ ದೂರವಾಗಿ ಚದುರಿಕೊಂಡಿದೆಯೇ ಎಂಬುದನ್ನು ತಿಳಿಯಲು ನಾವು ಬಳಸುವಂಥ ಒಂದು ಸಾಧನೆ ಇದೆಯಲ್ಲ, ಒಂದು ಮಾಪನದ ಸಾಧನೆ ಇದೆಯಲ್ಲ, ಆ ಮಾಪನಕ್ಕೆ ಹರಡುವಿಕೆ ಅಥವಾ ಚದುರುವಿಕೆ ಅಂತೇಳಿ ಕರೆಯುತ್ತೇವೆ. ಇದು ಬಹಳ ಮಹತ್ವವಾದಂಥ ಒಂದು ಟಾಪಿಕ್ ಆಗಿದ್ದು, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಹರಡುವಿಕೆ ಅಥವಾ ಚದುರುವಿಕೆ ಅಧ್ಯಯನದ ಉದ್ದೇಶಗಳು ಏನು ಎಂಬ ಮಾಹಿತಿಯನ್ನು ಇಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಉದ್ದೇಶಗಳು ಅಥವಾ ಅಬ್ಜೆಕ್ಟಿವ್ಸ್ ಅಂತೇಳಿ ಕರಿತೇವೆ. ಮೊದಲನೇ ಉದ್ದೇಶ, ದತ್ತಾಂಶದ ವ್ಯತ್ಯಾಸವನ್ನು ತಿಳಿಯಲು ಈ ಹರಡುವಿಕೆಯನ್ನು ನಾವು ಅಧ್ಯಯನ ಮಾಡ್ತೀವಿ. ಯಾಕಂದ್ರೆ ದತ್ತಾಂಶಗಳು ಪರಸ್ಪರ ಎಷ್ಟು ವ್ಯತ್ಯಾಸವನ್ನು ಹೊಂದಿದೆ ಎಂಬುದನ್ನು ತಿಳಿಸುವಂಥ ಉದ್ದೇಶವನ್ನು ಈ ಚದುರುವಿಕೆ ಅಥವಾ ಹರಡುವಿಕೆ ಹೊಂದಿರುತ್ತದೆ. ಎರಡನೇ ಉದ್ದೇಶ, ಸರಾಸರಿಯ ನಿಖರತೆಯನ್ನು ಅಳೆಯುವುದು ಎರಡನೇ ಉದ್ದೇಶ ಆಗಿದೆ. ಯಾಕಂದ್ರೆ ಈ ಹರಡುವಿಕೆ ಏನಾದರೂ ಕಡಿಮೆ ಇತ್ತಂತಂದ್ರೆ ಸರಾಸರಿ ಏನಾಗ್ತದೆ, ಬಹಳ ವಿಶ್ವಾಸವನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿ ಸರಾಸರಿ ನಿಖರತೆ ಅಳತೆಯನ್ನು ಅಳೆಯುವುದು ಎರಡನೆಯ ಉದ್ದೇಶ ಆಗಿದೆ. ಥರ್ಡ್ ಒನ್, ಗುಂಪುಗಳ ಹೋಲಿಕೆಯನ್ನು ಮಾಡಿಕೊಳ್ಳಲು ಕೂಡ ಇದು ಮೂರನೇ ಉದ್ದೇಶ. ಯಾಕಂದ್ರೆ ಎರಡು ಅಥವಾ ಹೆಚ್ಚಿನ ಗುಂಪುಗಳಿರ್ತಾವಲ್ಲ, ಆ ಎರಡು ಅಥವಾ ಹೆಚ್ಚು ಗುಂಪುಗಳಲ್ಲಿನ ವ್ಯತ್ಯಾಸವನ್ನು ಹೋಲಿಕೆ ಮಾಡಲು ಇದು ನಮಗೇನು ಮಾಡ್ತದೆ, ಹರಡುವಿಕೆ ಸಹಾಯವನ್ನು ಮಾಡ್ತದೆ. ಇದು ಇರುವಂಥ ಮೂರನೆಯ ಉದ್ದೇಶ ಆಗಿದೆ. ಇನ್ನು ನಾಲ್ಕನೇ ಉದ್ದೇಶ ವಿದ್ಯಾರ್ಥಿಗಳೇ, ಸ್ಥಿರತೆ ಮತ್ತು ಏಕಸಮಾನತೆಯನ್ನು ತಿಳಿಯುವುದು. ಯಾಕಂದರೆ ನಮ್ಮ ದತ್ತಾಂಶ ಸ್ಥಿರತೆ ಗೊತ್ತಾಗಬೇಕಂತಂದ್ರೆ ಈ ಹರಡುವಿಕೆಯನ್ನು ಅಧ್ಯಯನವನ್ನು ಮಾಡ್ಕೋಬೇಕು. ಇದು ನಾಲ್ಕನೇ ಉದ್ದೇಶ. ಇನ್ನು ಐದನೇ ಉದ್ದೇಶ, ನಿರ್ಧಾರವನ್ನು ಕೈಗೊಳ್ಳಲು ಸಹಾಯ ಆಗ್ತದೆ. ಎಂಥ ನಿರ್ಧಾರ ಅಂತಂದ್ರೆ, ಏನಾದರೂ ಆರ್ಥಿಕ ವ್ಯವಹಾರ ಮತ್ತು ಸಂಶೋಧನಾ ಕ್ಷೇತ್ರ ಏನಿದ್ದು ಅಂತಂದ್ರೆ ಆ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಹರಡುವಿಕೆ ನಮಗೇನು ಮಾಡ್ತದೆ, ಸಹಾಯವನ್ನು ಮಾಡುತ್ತದೆ. ಹೀಗಾಗಿ ಆ ಉದ್ದೇಶವನ್ನು ಇಟ್ಟುಕೊಂಡಿರುತ್ತದೆ. ಸಿಕ್ಸ್ತ್ ಒನ್, ಅಪಾಯವನ್ನು ಅಂದಾಜು ಮಾಡುವಲ್ಲಿ ಇದು ಸಹಾಯವನ್ನು ಮಾಡಿಕೊಡ್ತದೆ. ಅದು ಎಂಥ ಕ್ಷೇತ್ರ ಅಂತಂದ್ರೆ, ಹೂಡಿಕೆ ಕ್ಷೇತ್ರದಲ್ಲಿ ಅಪಾಯ ಹೆಚ್ಚಳವಾಗಿ ಕಂಡುಬರ್ತಾವೆ. ಹೀಗಾಗಿ ಆ ಹೂಡಿಕೆ ಕ್ಷೇತ್ರದಲ್ಲಿ ನಮಗೆ ಅಪಾಯವನ್ನು ಪತ್ತೆ ಹಚ್ಚಲು ಈ ಹರಡುವಿಕೆ ಸಹಾಯವನ್ನು ಮಾಡಿಕೊಡುತ್ತದೆ. ಇದು ಆರನೇ ಉದ್ದೇಶ. 8, ವಿತರಣೆಯ ಸ್ವಭಾವವನ್ನು ತಿಳಿಯಲು ಸಹಾಯಕ ಆಗ್ತದೆ. ಯಾಕಂತಂದ್ರೆ ದತ್ತಾಂಶದ ವಿತರಣೆ, ಆಕಾರ ಮತ್ತು ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ನಮಗೇನು ಬೇಕಾಗ್ತದೆ, ಈ ಹರಡುವಿಕೆ ಮತ್ತು ಚದುರುವಿಕೆ ಬೇಕಾಗುತ್ತದೆ. ಇದು 8ನೆಯ ಉದ್ದೇಶ ಆಗಿದೆ. ಇನ್ನು ಹರಡುವಿಕೆ ಮತ್ತು ಚದುರುವಿಕೆಯ ಪ್ರಮುಖ ಲಕ್ಷಣಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕೆ ನಾವು ಫ್ಯೂಚರ್ಸ್ ಅಂತೇಳಿ ಕರೆಯುತ್ತೇವೆ. ಈ ಹರಡುವಿಕೆ ಮತ್ತು ಚದುರುವಿಕೆಯ ಮೊದಲನೇ ಉದ್ದೇಶ ಏನು ವಿದ್ಯಾರ್ಥಿಗಳೇ, ವ್ಯತ್ಯಾಸವನ್ನು ಸೂಚಿಸುತ್ತದೆ. ಇದು 1ನೆಯ ಲಕ್ಷಣ. ಎಂಥ ವ್ಯತ್ಯಾಸ? ಈ ದತ್ತಾಂಶದ ಮೌಲ್ಯಗಳ ಪರಸ್ಪರ ಎಷ್ಟು ದೂರದಲ್ಲಿವೆ ಎಂಬ ವ್ಯತ್ಯಾಸವನ್ನು ಈ ಹರಡುವಿಕೆ ಮೂಲಕ ಸೂಚಿಸಲು ಸಹಾಯವನ್ನು ಮಾಡಿಕೊಡ್ತದೆ. ಅಷ್ಟೇ ಅಲ್ಲದೆ ಈ ಚದುರುವಿಕೆ ಸರಾಸರಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಇದು ಸಾಮಾನ್ಯವಾಗಿ ಸರಾಸರಿ ಸುತ್ತಮುತ್ತಲಿನ ಒಂದು ಹರಡುವಿಕೆ ಅಳತೆಯನ್ನು ಮಾಡುವುದರ ಮೂಲಕ ಅದಕ್ಕೆ ನಿಖರವಾದಂಥ ಸಂಬಂಧವನ್ನು ಹೊಂದಿದೆ. ಥರ್ಡ್ ಒನ್, ದತ್ತಾಂಶದ ಸ್ಥಿರತೆಯನ್ನು ನಮಗೇನು ಮಾಡ್ತದೆ, ಸೂಚಿಸುವಂಥ ಕೆಲಸವನ್ನು ಮಾಡ್ತದೆ. ಅಂದ್ರೆ ಕಡಿಮೆ ಹರಡುವಿಕೆ ಇತ್ತಂದ್ರೆ ಅದು ಹೆಚ್ಚಿನ ಸ್ಥಿರತೆಯನ್ನು ಹೊಂದಿರುತ್ತದೆ, ಮತ್ತು ಹೆಚ್ಚಿನ ಹರಡುವಿಕೆ ಇತ್ತಂದ್ರೆ ಕಡಿಮೆ ಸ್ಥಿರತೆಯನ್ನು ಹೊಂದಿರುತ್ತದೆ ಎಂಬುದನ್ನು ಇದು ನಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತದೆ. ಇದು ಹೊಂದಿರುವಂಥ ಮೂರನೆಯ ಗುಣಲಕ್ಷಣ ಆಗಿದೆ. 4 ವಿದ್ಯಾರ್ಥಿಗಳೇ, 4ನೇದು
ಇಲ್ಲಿ ನೋಡಿರಿ, ಹೋಲಿಕೆಗೆ ಸಹಾಯವನ್ನು ಮಾಡಿಕೊಡ್ತದೆ. 2 ಅಥವಾ ಹೆಚ್ಚು ಗುಂಪಿನಗಳಲ್ಲಿ ದತ್ತಾಂಶದ ವ್ಯತ್ಯಾಸವನ್ನು ಹೋಲಿಕೆ ಮಾಡಿಕೊಳ್ಳಲು ಈ ಒಂದು ಮಾಪನ ಬಹಳ ಸರಳವಾಗಿ ಮತ್ತು ಉಪಯುಕ್ತವಾಗಿ ಕಂಡುಬರುತ್ತದೆ. 5ನೆಯ ಲಕ್ಷಣ, ಎಲ್ಲ ಮೌಲ್ಯಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಅಂದ್ರೆ ಈ ಹರಡುವಿಕೆ ಏನಿದೆಯಲ್ಲ, ಇದು ಸ್ಟ್ಯಾಂಡರ್ಡ್ ಡಿವಿಷನ್ ಆಗ್ಬೋದು, ಇತರ ಎಲ್ಲ ಮೌಲ್ಯಗಳನ್ನು ಪರಿಗಣಿಸುವುದರ ಮೂಲಕ ಅಧ್ಯಯನವನ್ನು ಮಾಡ್ತದೆ. 6th, ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಮೌಲ್ಯಗಳ ಮೇಲೆ ಪ್ರಭಾವವನ್ನು ಕೂಡ ಇದೇನು ಮಾಡ್ತದೆ, ಬೀರುವಂಥ ಕೆಲಸವನ್ನು ಮಾಡುತ್ತದೆ. ಅಷ್ಟೇ ಅಲ್ಲದೆ ಶೂನ್ಯ ಅಥವಾ ಧನಾತ್ಮಕ ಮೌಲ್ಯಗಳ ಮೇಲೆ ಕೂಡ ಇದೇನು ಮಾಡ್ತದೆ, ಪರಿಣಾಮವನ್ನು ಬೀರುತ್ತದೆ. ಹೀಗಾಗಿ ಇದು 7ನೆಯ ಲಕ್ಷಣ ಆಗಿದೆ. 8ನೆಯ ಲಕ್ಷಣ, ಏಕಕದ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ಹರಡುವಿಕೆ ಏನಿದೆಯಲ್ಲ, ಇದು ಮೌಲ್ಯದ ದತ್ತಾಂಶದ ಏಕಕದ ಮೇಲೆ ಅವಲಂಬಿತವಾಗಿರ್ತದೆ. ಉದಾಹರಣೆಗೆ ಅಂದರೆ ಮೀಟರ್ ಆಗ್ಬೋದು, ಕಿಲೋಮೀಟರ್ ಆಗ್ಬೋದು, ಇವುಗಳ ಮೇಲೆ ಅವಲಂಬಿತ ಆಗಿರ್ತದೆ. 9, ನಿಖರ ನಿರ್ಧಾರಕ್ಕೆ ಸಹಾಯಕವಾಗ್ತದೆ. ಅಂದ್ರೆ ಸಂಖ್ಯಾಶಾಸ್ತ್ರ ಏನಿದೆಯಲ್ಲ, ಆ ಸಂಖ್ಯಾಶಾಸ್ತ್ರ ವಿಶ್ಲೇಷಣೆಯಲ್ಲಿ ಹೆಚ್ಚು ನಿಖರವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಹರಡುವಿಕೆ ಸಹಾಯಕ ಆಗ್ತದೆ. ಇದು 9ನೆಯ ಲಕ್ಷಣ. 10, ವಿತರಣೆಯ ಸ್ವಭಾವವನ್ನು ತಿಳಿಸುತ್ತದೆ. ಅಂದರೆ ದತ್ತಾಂಶ ಸಮಮಿತವಾಗಿದೆಯೇ ಅಥವಾ ಅಸಮಮಿತವಾಗಿದೆಯೇ ಎಂಬುದನ್ನು ತಿಳಿಯಲು ನಮಗೆ ಸಹಾಯ ಮಾಡುವಂಥದ್ದು ಯಾವುದು, ಇದು ಹರಡುವಿಕೆ ಅಥವಾ ಚದುರುವಿಕೆ ಆಗಿದೆ. ಇಷ್ಟು ಪ್ರಮುಖ 10 ಲಕ್ಷಣಗಳನ್ನು ಒಳಗೊಂಡಿದೆ. ಈ ಲಕ್ಷಣಗಳ ಆದಮೇಲೆ ವಿದ್ಯಾರ್ಥಿಗಳೇ, ಈ ಹರಡುವಿಕೆಯನ್ನು ಮಾಪನ ಮಾಡುವಂಥ ವಿಧಾನಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಮೆಥಡ್ಸ್ ಆಫ್ ಮೆಜರಿಂಗ್ ಡಿಸ್ಪರ್ಷನ್ ಅಂತೇಳಿ, ಅಂದ್ರೆ ಈ ಹರಡುವಿಕೆ ಚದುರುವಿಕೆ ಏನಿದೆಯಲ್ಲ, ಅದನ್ನು ಮಾಪನ ಮಾಡಲು ಕೆಲವೊಂದು ವಿಧಾನಗಳು ಬರ್ತಾವೆ. ಆ ವಿಧಾನಗಳು ಯಾವ ಅಂತೇಳಿ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಒಂದನೇದು ಯಾವ ವಿದ್ಯಾರ್ಥಿಗಳೇ, ವಿಸ್ತಾರ ಅಂತ ಕರಿತೀವಿ, ರ್ಯಾಂಜ್ ಅಂತೇಳಿ ಕರಿತೀವಿ. ಸೆಕೆಂಡ್ ಒನ್ ಚತುರ್ಥಕ ವಿಚಲನೆ ಅಂತೇಳಿ, ಅದಕ್ಕೆ ನಾವು ಇಂಟರ್ ಕ್ವಾಲಿಟಿಲಿ ಡಿವಿಷನ್ ಅಂತೇಳಿ ಕರಿತೇವೆ. ಇಲ್ಲಿ ಡಿವಿಷನ್ ಅಂತ ಆಗಬೇಕಿತ್ತು. ಆಮೇಲೆ ಸರಾಸರಿ ವಿಚಲನೆ, ಮೇನ್ ಡಿವಿಷನ್ ಅಂತೇಳಿ ಕರಿತೇವೆ. 4ನೇದು ಯಾವುದು, ನಿಮಾನಕ ವಿಚಲನೆ, ಅದಕ್ಕೆ ಇಂಗ್ಲೀಷ್ ಒಳಗೆ ಸ್ಟ್ಯಾಂಡರ್ಡ್ ಡಿವಿಷನ್ ಅಂತೇಳಿ ಕರಿತೇವೆ. ಈ 4 ವಿಧಾನಗಳ ಮೂಲಕ ನಾವೇನು ಮಾಡ್ತೀವಿ, ಹರಡುವಿಕೆ ಅಥವಾ ಚದುರುವಿಕೆಯನ್ನು ಮಾಪನವನ್ನು ಮಾಡಲಾಗ್ತದೆ. ಓಕೆನಾ. ಮುಂದಿನ ತರಗತಿಯಲ್ಲಿ ಈ 4 ವಿಧಾನಗಳ ಬಗ್ಗೆ ಒಂದೊಂದಾಗಿ ನಿಮಗೆ ಅವುಗಳ ಅರ್ಥ, ಲಕ್ಷಣಗಳು, ಅವುಗಳನ್ನು ಕಂಡುಹಿಡಿಯುವುದು ಹೇಗೆ ಎಂಬ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ ಒಂದೊಂದಾಗಿ ನಿಮಗೆ ಸವಿಸ್ತಾರವಾಗಿ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಓಕೆನಾ. ಇಷ್ಟು ಇವತ್ತಿನ ತರಗತಿಯಲ್ಲಿ ಹರಡುವಿಕೆ ಅಂದ್ರೇನು, ಅದರ ಉದ್ದೇಶಗಳು, ಅದರ ಲಕ್ಷಣಗಳು ಮತ್ತು ಮಾಪನ ಮಾಡುವಂಥ ವಿಧಾನಗಳ ಬಗ್ಗೆ ನಿಮಗೆ ತಿಳಿಸಿ ಕೊಟ್ಟಿದ್ದೇನೆ. ಓಕೆನಾ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.